नाजरीन आदाब, आप देख रहे हैं जी मीडिया। जय कन्नड़ीगारा सेना के रियासती सदर दत्तू एच भाजगी को हरियाणा से एजाजी डॉक्टरेट तफवीज़ होने पर आज शहर के कलामंडल में डॉक्टर दत्तू एच भाजगी को तहनीत पेश की गई, जिसमें रुकने असम्बली गुलबर्गा शुमाल के फर्जंद शरण गौड़ा पाटिल, डिप्टी मेयर गुलबर्गा तृप्ति एस लाखे, परमेश्वर खानापुर, कांग्रेस कायद श्याम नाटेकर, बीजेपी कायद राजू वाडेकर, जय कन्नड़ीगारा रक्षणा वेदिके के रियासती सदर सचिन फरताबाद, कलबुर्गी अभिवृद्धि समिति के सदर लुइस कोरी ने बतौर मेहमानान खुसूसी शिरकत की। यहाँ ये बात भी काबिल ज़िक्र है कि साल 2001 से दत्तू एच भाजगी अवामी मसाइल पर अपनी आवाज़ बुलंद करते आ रहे हैं। ज़िला इंतज़ामिया हो या अवामी मुंतखबा नुमाइंदों तक अवामी मसाइल को पहुँचाने के लिए इन्होंने अपनी तंजीम के ज़रिए कई एक एहतजाजी मुजाहरे किए हैं। इनके इन तमाम अवामी खिदमात को देखते हुए दत्तू एच भाजगी को एजाजी डॉक्टरेट तफवीज़ की गई है। इनके तमाम वेलविशर्स ने इस तहनीती तकरीब में शिरकत की। नमस्कार। इवತ್ತು ವಿವಿಧ ಸಂಘಟನೆ ಮತ್ತು ಗೆಳೆಯರ ಬಳಗ ವತಿಯಿಂದ ನಮ್ಮ ಡಾಕ್ಟರೇಟ್ ಪಡೆದಿರುವಂಥ ಡಾಕ್ಟರ್ ದತ್ತು ಬಾಸ್ಕಿ ಅವರ ಅಭಿನಂದನಾ ಸಮಾರಂಭ ಕಾರ್ಯಕ್ರಮವನ್ನು ಇವತ್ತು ಕಲಬುರಗಿ ನಗರದ ಅರ್ಪಣಾ ಕ್ರಾಸ್ ಬಳಿರುವಂಥ ಕಲಾಮಂಡಲದಲ್ಲಿ ಆಯೋಜಿಸಲಾಗಿದೆ। ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಬೇಕಾಗಿತ್ತು ನಮ್ಮ ಶಾಸಕರಾಗಿರುವಂಥ ಅಲ್ಲಂಬರ್ಬು ಪಾಟೀಲ್ ಸರ್ ಅವರು ಬರಬೇಕಾಗಿತ್ತು। ಅವರ ಬೆಂಗಳೂರು ಮನೆ ಬಳಗಕ್ಕೆ ನನ್ನ ವತಿಯಿಂದ ಎಲ್ಲರಿಗೆ ನಮಸ್ಕಾರ ಮತ್ತು ಶರಣಾರ್ಥಿ। ಇವತ್ತು ವಿಷಯ ಏನಪ್ಪ ಅಂತಂದರೆ, ಇವತ್ತು ಡಾಕ್ಟರ್ ದತ್ತು ಬಾಸ್ಕಿ ಅವರ ಅಭಿನಂದನೆ ಕಾರ್ಯಕ್ರಮಗಳು ಹೀಗೆ ರಾಜವಣ್ಣ ಅವರು ಹೇಳಿದ್ರು, ಹೋರಾಟ ಮಾಡಬೇಕು, ಹೋರಾಟ ಮಾಡಿದವರಿಗೆ ಪರಿಹಾರ ಸಿಗ್ತದೆ ಮತ್ತು ಫಲ ಸಿಗ್ತದೆ ಅಂತೇಳಿ। ಆದರೆ ಫಲ ಸಿಗಬೇಕಾದ್ರೆ ಭಾಳ ಸರಳವಲ್ಲ। ಒಂದು ರಾಜಕೀಯ ಆಗಬೇಕಾದ್ರೂ ಸರಳ ಅಲ್ಲ, ಹೋರಾಟಗಾರ ಆಗಬೇಕು ಸರಳ ಅಲ್ಲ, ಒಂದು ನೌಕರಿ ಮಾಡಬೇಕಾದ್ರೂ ಸರಳ ಅಲ್ಲ। ಈ ಜೀವನದಲ್ಲಿ ಕಷ್ಟಕ್ಕೆ ಬಿಟ್ಟರೆ ಸುಖ ಇರೋದೇ 25%, ಕಷ್ಟ ಇರೋದು 75%। ಇದ್ರ ಒಳಗಿಂದ ಎಲ್ಲ ಸುಮಾರು ನಾವು ಪಾರಾಗಿ ಬಂದಾಗೆ ನಮಗೆ ಸುಖ ಸಿಗ್ತದೆ। ಸುಖ 5 ಮಿನಿಟ್ ಸಿಗರ್ದಾಗೆ ಮತ್ತು ನಮಗೆ ಕಷ್ಟಗಳು ಚಾಲು ಆಗ್ತವೆ। ಅದರೊಳಗಿಂದ ಎಲ್ಲ ಆಗಿ ಒಂದು ಆ ತಾರ್ಫೆಲ್ ಅಂತ ಬಡಾವಣೆಯಲ್ಲಿ ಹುಟ್ಟಿ 1987ರಲ್ಲಿ ಹುಟ್ಟಿರುವಂಥ ನಮ್ಮ ದತ್ತು ಬಾಸ್ಕಿ ಅವರು ಅಲ್ಲಿಂದ ಶಾಲೆಯಿಂದ ಪ್ರಾರಂಭ ಮಾಡಿ ಅಲ್ಲಿಂದ ಹೋರಾಟವನ್ನು ಮಾಡ್ಕೊತಾ ಬಂದು ಇವತ್ತು 2025ರಲ್ಲಿ ಇವತ್ತು ಅವರಿಗೆ ಡಾಕ್ಟರೇಟ್ ಪ್ರಶಸ್ತಿಯನ್ನು ನೀಡಿದ್ದಾರೆ। ಇದು ಗುಲ್ಬರ್ಗಕ್ಕೆ ಎಲ್ಲ ನಮ್ಮ ಎಲ್ಲ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದು ಖುಷಿ। ಯಾಕಂತಂದರೆ ಒಂದು ಹಿಂದುಳಿದ ವರ್ಗದವರಿಗೆ ಒಂದು ಡಾಕ್ಟರ್ ಪದವಿ ಸಿಗಬೇಕಾದ್ರೆ ಭಾಳ ಕಷ್ಟ ಇದೆ। ಯಾಕಂತಂದರೆ ನಮಗೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಭಾಳ ಕಷ್ಟ ಇದೆ। ಒಂದು ಡಾಕ್ಟರೇಟ್ ಸಿಗಬೇಕಾದ್ರೆ ಅದು ಒಂದು ದೊಡ್ಡ ಪುಣ್ಯ ಮಾಡ್ದಂಗೆ। ಅವರು ಇವತ್ತು ಭಾಳ ಕಷ್ಟಪಟ್ಟಿದ್ದಾರೆ। ಇದಕ್ಕೆ ಎಲ್ಲರದು ಭಾಳ ಸಪೋರ್ಟ್ ಇದೆ, ಸಹಾಯ ಇದೆ। ನಾನಂತೂ ನನ್ನ ಕಾಲೇಜ್ ವಯಸ್ಸಿಂದ ದತ್ತೂರ ನೋಡ್ತಾ ಇದ್ದೀನಿ। ಯಾವತ್ತು ಒಂದು ಕನ್ನಡ ಪರ, ಪರಿಸರ ಪರ ಯಾವುದೇ ಒಂದು ಹೋರಾಟ ಆಗಲಿ, ಯಾವತ್ತು ಎಲ್ಲ ಹೋರಾಟದಲ್ಲಿ ಮೊದಲೇ ಭಾಗಿಯಾಗ್ತಾರೆ। ಅದಕ್ಕೋಸ್ಕರ ಅವರಿಗೆ ಒಂದು ಇವತ್ತು ಡಾಕ್ಟರೇಟ್ ಪದವಿ ಸಿಕ್ಕಿದೆ, ಅದಕ್ಕಿಂತ ಹೆಚ್ಚು ಇನ್ನ ಹೆಚ್ಚು ಅಂತ ಒಂದು ಪ್ರಧಾನಮಂತ್ರಿ ಪ್ರಶಸ್ತಿ, ಮುಖ್ಯಮಂತ್ರಿ ಪ್ರಶಸ್ತಿ, ಎಲ್ಲ ಪ್ರಶಸ್ತಿ ಸಿಗಲಿ ಅಂತ ದೇವರಲ್ಲಿ ಬಿಡ್ಕೊತೀನಿ। ಹೀಗೆ ಅವರು ಎಲ್ಲರ ಜೊತೆ ಒಡನಾಟ ಇರಲಿ, ಎಲ್ರಿಗೂ ಹೀಗೆ ಎಲ್ಲ ಯುವಕರಿದ್ದೀರಿ, ಅವರು ಒಂದು ಪ್ರೇರಣೆ ಆಗಿರ್ಬೇಕು ನಿಮಗೆ ಅಂತೇಳಿ ಒಂದೆರಡು ಮಾತು ಮುಗಿಸ್ತೀನಿ। ಜೈ ಹಿಂದ್, ಜೈ ಕರ್ನಾಟಕ। ಹಾಗೂ ನಮ್ಮ ಸಹೋದರಿಯಾದಂಥ ಮೇಡಮ್ ಅವರಿಗೆ ಹಾಗೂ ಹಿರಿಯರು ಶ್ಯಾಮ್ ನಾಟೇಕರ್, ನಮ್ಮ ಸಮಾಜದ ಮುಖಂಡರು, ಅವರಿಗೂ ಹೊಂದಿಸ್ತಾ ಹಾಗೆ ಎಲ್ಲ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಪದಾಧಿಕಾರಿಗಳು ಹಾಗೂ ಹಿರಿಯರು ಹಾಗೂ ತಾಯಿಂದರು ಎಲ್ಲರಿಗೆ ಹೇಳ್ತಾ, ಈ ಅಭಿನಂದನೆ ಸಮಾರಂಭ ಡಾಕ್ಟರೇಟ್ ಕೊಟ್ಟ ಸಲುವಾಗಿ ಇವತ್ತು ನಮ್ಮ ದತ್ತು ಬಾಸ್ಕಿ ಅವರಿಗೆ ನಮ್ಗೆ ಭಾಳ ತುಂಬ ಖುಷಿಯಾಗಿದೆ। ಅದಕ್ಕಾಗಿ ಅದರಲ್ಲಿ ಅದು ನಮ್ಮ ಸಮಾಜದಲ್ಲಿ ಸಣ್ಣ ವಯಸ್ಸಿನಲ್ಲಿ ತೊಗೊಂಡೋದಕ್ಕೆ ಭಾಳ ಹೆಚ್ಚಿನ ಅಭಿನಂದನೆ ಅವರಿಗೆ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ। ಅದು ನಮ್ಮ ತಾರ್ಪಲ್ನಲ್ಲಿ ಫಸ್ಟ್ ವ್ಯಕ್ತಿ ತೊಗೊಂಡೋದಂದರೆ ದತ್ತು ಬಾಸ್ಕಿ ಅವರಿಗೆ ಅಭಿನಂದನೆ, ಹೃದಯಪೂರ್ವಕವಾಗಿ ಅಭಿನಂದನೆ ಮತ್ತೊಂದು ಸಲ ತಿಳಿಸ್ತೀನಿ। ಹೀಗಾಗಿ ಎಲ್ಲ ಜನರು ಹೋರಾಟದಲ್ಲಿ ಮುಂದಾಗಬೇಕು। ಯಾವುದೇ ಹೋರಾಟದಲ್ಲಿ ಭಾಳಷ್ಟು ಕಷ್ಟ ಬರ್ತದೆ, ಭಾಳಷ್ಟು ಎದುರು ಮಾತಾಡೋರು ಇರ್ತಾರೆ, ಹಿಂದಕ್ಕೆ ಕಾಲು ಎಳೆಯೋರು ಇರ್ತಾರೆ, ಅದಕ್ಕೆ ಯಾಕೂ ಹೆದರಬಾರ್ದು, ಎಲ್ಲ ಧೈರ್ಯದಿಂದ ನಮ್ಮ ಹೋರಾಟ ನಾವು ಮುಂದೆ ಇದೇ ರೀತಿ ಎಲ್ಲರೂ ಕೂಡಿ ಮಾಡಬೇಕು। ಅವ್ರು ಯಾವ ರೀತಿ ಹೋರಾಟ ಮಾಡಿಕೊಂಡು ಈ ಪರಿಸ್ಥಿತಿ ತೊಗೊಂಡಾರ ಅದೇ ರೀತಿ ತಾವು ತೊಗೋಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ। ಜೈ ಹಿಂದ್, ಜೈ ಕರ್ನಾಟಕ। ಡಾಕ್ಟರೇಟ್ ಪದವಿ ಪಡೆದಂಥ ಬಾಸ್ಕಿ ಅವರಿಗೆ ಮತ್ತು ವೇದಿಕೆ ಮೇಲೆ ಅಂತ ಉಪಮಹಾಪೌರರಂಥ ಸೃಷ್ಟಿ ಶರಣಪ್ಪ, ಶಿವಶರಣಪ್ಪ ಲಾಖೆ ಅವರು ಮತ್ತು ರಾಜು ವಾಡೇಕರ್ ಅವರು ಮತ್ತು ಸಂಘಟನಾ ಚಲೆ ದತ್ತು ಬಾಸ್ಕಿ ಅನೇಕ
ಸಂಘಟನೆಗಳ ಪರವಾಗಿ ಇವತ್ತು ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಯಾಕಂದ್ರೆ ಅವರು ಸುಮಾರು ವರ್ಷಗಳಿಂದ ಹೋರಾಟ ಸಾಮಾಜಿಕ ನ್ಯಾಯಕ್ಕಾಗಿ ಅನೇಕ ಜನಪರ ಕಾರ್ಯಕ್ರಮಗಳಿಗಾಗಿ ಗುಲ್ಬರ್ಗ ನಗರದಲ್ಲಿ ಅಥವಾ ಗುಲ್ಬರ್ಗ ಜಿಲ್ಲೆ ಎಲ್ಲ ಬೇರೆ ಬೇರೆ ಹೋರಾಟಗಳಿಗೆ ಶ್ರಮಿಸಿದಂಥ ಒಂದು ಸಾಧನೆಗಾಗಿ ಭಾರತ ಸರ್ಕಾರದಿಂದ ಯಾವುದೋ ಸಂಘಟನೆದ ಒಂದು ಡಾಕ್ಟರೇಟ್ ಪದವಿ ಕೊಟ್ಟರು. ಅದಕ್ಕೆ ಈ ಗುಲ್ಬರ್ಗ ಯುವ ವತಿಯಿಂದ ಅವತ್ತು ವಿವಿಧ ಸಂಘಟನೆ ಸನ್ಮಾನ ಮಾಡ್ತಾರೆ. ಇವತ್ತು ಜೈ ಕನ್ನಡ ಸೇನೆ ವತಿಯಿಂದ ಇವತ್ತು ಏನು ಯಡ್ರಾಮಿ ತಾಲೂಕದಲ್ಲಿ ಏನು ಅಭಿಮಾನಿ ಬಳಗ ಕಡೆಯಿಂದ ಇವತ್ತು ಅಭಿನಂದನೆ ಕಾರ್ಯಕ್ರಮ ಇವತ್ತು ಕಲಾಮಂಡಲದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದು ಜೊತೆ ಇಲ್ಲಪ್ಪ ಅಂದರೆ ಇವತ್ತು ಅಲಂಪುರ ಪಾಟೀಲ್ ಅವರಿಗೆ ಧನ್ಯವಾದ ಹೇಳ್ತೀನಿ, ಮತ್ತು ನೀಲಕಂಠ ಮುಲಿಗೇಶ್ ಅವರಿಗೆ ಧನ್ಯವಾದ ಹೇಳ್ತೀನಿ, ಮತ್ತು ಮಾಜಿ ಮೇಯರ್ ಅವರಿಗೆ ಧನ್ಯವಾದಗಳು, ಉಪಮೇಯರ್ ಅವರಿಗೆ ಧನ್ಯವಾದ ಹೇಳ್ತೀನಿ, ಮತ್ತು ಅದು ಜೊತೆಯಲ್ಲಿ ಸಚಿನ್ ಪರ್ತಾವಾದ್ ಅವರಿಗೆ ಧನ್ಯವಾದ ಹೇಳ್ತೀನಿ, ಶ್ಯಾಮ್ ನಾಟಿಕರ್ ಅವರಿಗೆ ಧನ್ಯವಾದಗಳು, ಮತ್ತು ಪರಮೇಶ್ವರ್ ಖಾನಾಪುರ್ ಅವರಿಗೆ ಧನ್ಯವಾದಗಳು ಹೇಳ್ತೀನಿ, ಮತ್ತು ಅದ್ರ ಜೊತೆಯಲ್ಲಿ ಏನಪ್ಪ ಅಂದ್ರೆ ರಾಜು ವಡೇಕರ್ ಅವರಿಗೆ ಧನ್ಯವಾದಗಳು ಹೇಳ್ತೀನಿ. ಇದೆಲ್ಲ ನಮ್ಮ ಸಂಘಟನೆಯ ಬಳಗ ಮತ್ತು ಎಲ್ಲ ನಮ್ಮ ಸಂಘಟನೆ ಕಾರ್ಯಕರ್ತರು ಮತ್ತೆಲ್ಲ ನಮ್ಮ ಪದಾಧಿಕಾರಿಗಳು ಎಲ್ಲ ತಾಲೂಕು ಪದಾಧಿಕಾರಿಗಳಿಗೆ ಎಲ್ಲರಿಗೆ ನಮ್ಮ ಸಂಘಟನೆ ವತಿಯಿಂದ ಮತ್ತು ನನಗೇನು ಡಾಕ್ಟರೇಟ್ ಏನು ಸಿಕ್ಕಿದಪ್ಪ ಅಂದರೆ ದಿಲ್ಲಿದಾಗ ಅಂದ್ರೆ ಹರಿಯಾಣದಾಗ ಅದು ಜೊತೆಯಲ್ಲಿ ಅವರಿಗೆಲ್ಲ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅದು ಜೊತೆ ಇಲ್ಲಪ್ಪ ಅಂದ್ರೆ ಇವತ್ತು ಏನಪ್ಪ ಅಂದರೆ ಇವತ್ತು ಎಲ್ಲ ನಮಗೆ ಕಾರ್ಯಕ್ರಮಕ್ಕೆ ನಡೆಸ್ಕೊಂಡು ಮತ್ತು ಎಲ್ಲರೂ ನಮಗೆ ಏನಪ್ಪ ಅಂದ್ರೆ ನಮಗೆ ಯಡ್ರಾಮಿ ತಾಲೂಕುದರಲ್ಲಿ ಅಭಿಮಾನಿ ಬಳಗ ಕಡ್ಲಿದ್ದು ಇವತ್ತು ಎಲ್ಲಕ್ಕೂ ಒಂದು ಅಭಿಮಾನಿ ಬಳಗ ಕಡೆಯಿಂದ ಎಲ್ಲರಿಗೂ ನಾವು ಒಂದು ಧನ್ಯವಾದ ಹೇಳುತ್ತಾ ಇವತ್ತು ಜೊತೆಯಲ್ಲಿ ಏನಪ್ಪ ಅಂದರೆ 2001ರಲ್ಲಿ ನಾವು ಇವತ್ತು ಏನು ಸಂಘಟನೆ ಹುಟ್ಟಾಕಿದ್ದೀವಿ. ಏನಪ್ಪ ಅಂದರೆ ಇವತ್ತು ಮುತ್ತಪ್ಪ ಇದಿರ್ಬೋದು ಮತ್ತು ವೀರಕನ್ನಡ ಸಂಘಟನೆ ಇರ್ಬೋದು. ಅದು ಆಗಿ 2017ರಲ್ಲಿ ನಾವು ಸಂಘಟನೆ ಹುಟ್ಟಾಕಿ ನಾವು ಜೈ ಕನ್ನಡ ಸೇನೆ ಅಂತ ರಾಜ್ಯಾಧ್ಯಕ್ಷ ಆಗಿ ಸಂಸ್ಥಾಪಕ ಅಧ್ಯಕ್ಷ ಆಗಿ ಇವತ್ತು ಎಲ್ಲ ತಾಲೂಕುದಲ್ಲಿ ಎಲ್ಲ ಸಂಘಟನೆ ನಾವು ಎಲ್ಲ ಬಲಿಷ್ಠ ಆಗಿ ಮಾಡಿದ್ದೀವಿ ಅಂತ ಕೇಸಿ ಇವತ್ತು ಸಂದರ್ಭದ ಹೇಳಕ್ಕೆ ಇವತ್ತು ಏನಪ್ಪ ಅಂದರೆ ಇವತ್ತು ಖುಷಿ ಏನಪ್ಪ ಅಂದ್ರೆ ಇವತ್ತು ನನ್ನ ಕಲಬುರಗಿ ನಗರಕ್ಕೆ ಇಲ್ಲಿ ಏನಪ್ಪ ಅಂದ್ರೆ ಡಾಕ್ಟರೇಟ್ ಸಿಗಬೇಕಂದ್ರೆ ಒಂದು ಜನರ ಪುಣ್ಯಪ್ಪ ಅಂದರೆ ಏನು ಎಲ್ಲ ಅಭಿವೃದ್ಧಿ ಏನಪ್ಪ ಅಂದರೆ ಎಲ್ಲ ಕಡೆಗೆ ಏನು ಒಂದು ಹೋರಾಟ ಒಂದು ಫಲವಾಗಿ ಇವತ್ತು ಏನು ನಮಗೆ ಸಿಕ್ಕಿದಪ್ಪ ಅಂದ್ರೆ ಏನು ಎಲ್ಲ ಹೋರಾಟ ಕನ್ನಡ ಪರ ಸಂಘಟನೆಗೊಂದು ಅವರಿಗೆ ಒಂದು ಧನ್ಯವಾದ ಸಲ್ಲಿಸ್ತೀನಿ. ಅದು ಜೊತೆ ಏನಪ್ಪ ಅಂದ್ರೆ ಅವರಿಗೆ ಒಂದು ಮುಂದಿನ ದಿನಗಳಲ್ಲಿ ಎಲ್ಲರಿಗೆ ಕನ್ನಡ ಪರ ಸಂಘಟನೆದವ್ರಿಗೆ ಯಾರಿಗೇನು ಸಿಗಲಿ ಅಂತ ಕೇಸ ನಾನು ಇವತ್ತು ಸಂದರ್ಭದಲ್ಲಿ ಹೇಳುತ್ತಾ ಇವತ್ತು ಏನಪ್ಪ ಅಂದರೆ ಇವತ್ತು ನನಗೆ ಡಾಕ್ಟರೇಟ್ ಕೊಟ್ಟಿದ್ದನ್ನು ಭಾಳ ಖುಷಿಯಾಗಿದೆ. ನನಗೇನಪ್ಪ ಅಂದ್ರೆ ಏನೋ ದಿಲ್ಲಿಯಲ್ಲಿ ಫೋನ್ ಬಂತಪ್ಪ ಅಂದ್ರೆ ನನಗೆ ಬರ್ರಿ ನೀವು ಡಾಕ್ಟರೇಟ್ ತೊಗೊಂಡ್ರೆ ಎಲ್ರಿ ನಾವು ಆಗಲ್ಲ ಸರ್ ನಾವು ಬರೋಕ್ಕಾಗಲ್ಲ ಅಂತ ಅಂದಾಗ ಇಲ್ಲ ಸರ್ ನೀವು ಬರ್ರಿ ಅಂತಂದಾಗ ನಾವು ಡಾಕ್ಟರೇಟ್ ಕೊಟ್ಟು 13 ತಾರೀಕು ನಾವು ಡಾಕ್ಟರೇಟ್ ಕೊಟ್ಟಿದ್ದು ಪದವಿ ಕೊಟ್ಟಿದ್ದಾರೆ ನನಗೆ. ಇದು ನನಗೇನು ಕಲಬುರಗಿ ನಗರಕ್ಕೆ ಭಾಳ ಸಂತೋಷ ಅದ. ನಮ್ಮ ಸಮಾಜ ಮಾದಿಗ ಸಮಾಜಕ್ಕೆ ಭೀ ನಾನು ಧನ್ಯವಾದ ಹೇಳ್ತೀನಿ. ಮತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸಂವಿಧಾನ ಶಿಲ್ಪಿ ಏನೋ ಅವರು ನಮ್ಮ ಏನು ಮಾರ್ಗದರ್ಶನದಲ್ಲಿ ಇವತ್ತು ಏನಪ್ಪ ಅಂದರೆ ಇವತ್ತು ಜೈ ಕನ್ನಡ ಸೇನೆ ಅಂತ ವತಿಯಿಂದ ಇವತ್ತು ಭಾಳ ಖುಷಿಯಾಗಿದೆ. ನನ್ನ ಯುವಕರು ಎಲ್ಲರೂ ನಮ್ಮ ಅಭಿಮಾನಿ ಬಳಗ ಬಂದು ನಮಗೆ ಸನ್ಮಾನ ಕಾರ್ಯಕ್ರಮ ಮಾಡಿ ನಮಗೆ ಇವತ್ತು ಏನೋ ಡಾಕ್ಟರೇಟ್ ಸಿಕ್ಕಿದಂತ ಅಭಿನಂದನೆ ಸಲ್ಲಿಸಿದ್ರೆ ನನಗೆ ಅವರಿಗೆಲ್ಲರ ನನ್ನ ಬಳಗ ವತಿಯಿಂದ ಧನ್ಯವಾದ ಹೇಳ್ತಾ ಇವತ್ತು ಅಭಿನಂದನೆ ಸಲ್ಲಿಸ್ತಾನೆ.